ನಿನ್ನೆ ರಾತ್ರಿ ಊಟಕ್ಕೆ ನಾನು ಪಾಲಕ್ ಕಿಚಡಿ ಮಾಡಿದ್ದೆ. ಹೊರಗೆ ಹೋಗಿದ್ದೆ, ಮನೆಗೆ ಬರೋದು ತಡ ಆಯಿತು. ಸೊ ಬೇಗ ಬೇಗ ಮಾಡೋ ಅಂಥದ್ದು ಅಡುಗೆ ಅಂತಂದರೆ ಈ ಥರ ಕಿಚಡಿಗಳು. ಅದರಲ್ಲೂ ಪಾಲಕ್ ಸೊಪ್ಪಿತ್ತು ಮನೆಯಲ್ಲಿ, ಬೇಗ ಕೂಡ ಆಗುತ್ತೆ, ರುಚಿಯಾಗೂ ಕೂಡ ಇರುತ್ತೆ ಅಂತ ಹೇಳಿ ಪಾಲಕ್ ಕಿಚಡಿ ಮಾಡ್ತಿದ್ದೀನಿ ನಾನಿಲ್ಲಿ. ಇದಕ್ಕೆ ನಾನು ಒಂದು ಪುಟ್ಟ ಲೋಟ ಅಕ್ಕಿ ಮತ್ತು ಒಂದು ಪುಟ್ಟ ಲೋಟದಷ್ಟು ಹೆಸರುಬೇಳೆ ತೊಗೊಂಡು ಚೆನ್ನಾಗಿ ತೊಳ್ಕೊಂಡು ಅದಕ್ಕೆ ಉಪ್ಪು, ಅಚ್ಕಾರದ ಪುಡಿ, ಅರಿಶಿನ, ಅದಾದಮೇಲೆ ಟೊಮ್ಯಾಟೊ ಮತ್ತು ರುಬ್ಬಿಟ್ಕೊಂಡಿರೋ ಪಾಲಕ್ ಸೊಪ್ಪಿನ ಪ್ಯೂರಿ ಇಷ್ಟನ್ನು ಹಾಕಿ ಸ್ವಲ್ಪ ಎಕ್ಸ್ಟ್ರಾ ನೀರು ಹಾಕಬೇಕು. ಕಿಚಡಿಗೆ ಅನ್ನ ಮತ್ತು ಬೇಳೆ ಎರಡು ತುಂಬ ಮೆದುವಾಗಿ ಬೆಂದಿರಬೇಕು. ಸೊ ಸ್ವಲ್ಪ ಜಾಸ್ತಿ ನೀರು ಹಾಕಿ 3ರಿಂದ 4 ವಿಸಿಲ್ವರೆಗೂ ಕೂಗಿಸ್ಕೋಬೇಕು. ಅದು ಚೆನ್ನಾಗಿ ಕೂಗಿ ಕೂಲ್ ಆದಮೇಲೆ ಅದನ್ನು ತೆಗೆದು ಕುಕ್ಕರ್ ವಿಸಿಲೆಲ್ಲ ಆರಿದ್ಮೇಲೆ ಚೆನ್ನಾಗಿ ತೆಗೆದು ಸ್ಮ್ಯಾಶ್ ಮಾಡ್ಕೊಳ್ಬೇಕು. ನೀರು ಹಾಕೋಕ್ಕೆ ಮುಂಚೆನೇ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ನೀರು ಸ್ವಲ್ಪ ಜಾಸ್ತಿ ಆದರೂ ಅಡ್ಡಿ ಇಲ್ಲ, ಬಿಕಾಸ್ ಕಿಚಡಿ ಆಗಿರೋದ್ರಿಂದ ನೀರು ಜಾಸ್ತಿ ಹೀರ್ಕೊಳ್ಳುತ್ತೆ. ಕಡೆಯಲ್ಲಿ ಇದಕ್ಕೆ ಒಗ್ಗರಣೆ ಹಾಕ್ಕೋಬೇಕು. ಎಣ್ಣೆ ಅಥವಾ ತುಪ್ಪ ಇಟ್ಕೊಂಡು ಜೀರಿಗೆ, ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವು ಮತ್ತು ಈರುಳ್ಳಿ ಇಷ್ಟನ್ನು ಹಾಕಿ ರೆಡಿಯಾಗಿರೋ ಕಿಚಡಿಗೆ ಹಾಕಿಬಿಟ್ರೆ ಪಾಲಕ್ ಕಿಚಡಿ ರೆಡಿ ಆಗುತ್ತೆ.